ಇದಾರಪ್ಪ ಇದು ಮಧ್ಯರಾತ್ರಿ ಆಗಿದೆ, ಈ ರೇಂಜಿಗೆ ಗೋರಿಕೆ ಹೊಡೆಯಕತ್ಯಾರ. ಇಲ್ಲ ಮನೆ ಹತ್ರ ಏನಾದರೂ ತೆಂಗಿನಕಾಯಿ ಕಿತ್ತಂದು ಹೋಯಕ್ಕೆ ಕರಡಿ ಗಿರಡಿ ಬಂತ, ಇಲ್ಲ ಮನೆ ಹತ್ರ ಏನಾದರೂ ಜೈಸಿಪ್ಪಿ ಕೆಲಸ ಮಾಡಕತ್ತಿದೆಯಾ? ಹೆಂಗಾದ್ರೂ ಆಗ್ಲು ಒನ್ ಟೈಮ್ ಚೆಕ್ ಮಾಡ್ಕೊಂಬರೋಣ. ಕಳ್ಳಿ ಇದ್ರೆ ಇರ್ಬೋದು, ಮನೆ ಹತ್ರ ಹೋಗೋಣ. ಇದೇನಪ್ಪ ಇದು? ಕರಡಿನೇ ಕಾಣ್ತಾ ಇಲ್ಲ ತೆಂಗಿನ ಮರದ ಹತ್ರ. ಓ, ಒಂದೆರಡು ಎಳ್ನೀರು ಕಿತ್ತಿಂದು ಹೋಗಿದೆ ಕರಡಿ ಪಕ್ಕ. ಪಕ್ಕ ಕರಡಿ ಇಲ್ಲೇ ಇದೆ, ಫುಲ್ಲು ಸೌಂಡ್ ಮಾಡಕತ್ತಿದೆ. ಎರಡು ಎಳ್ನೀರು ಕಿತ್ತಂದು ಹೋಗಿದೆ ಪಕ್ಕ. ಇಲ್ಲಿ ಎಲ್ಲಿಯೂ ಇದೆ ಕರಡಿ, ಮನೆ ಸುತ್ತೂರ ನೋಡ್ಲೇಬೇಕು. ಇಲ್ಲ ಅಂದ್ರೆ ಏನಾದ್ರೂ ಎಲ್ಲ ಎಳ್ನೀರು ಕಿತ್ತಂದು ಹೋಗ್ಬಿಡುತ್ತೆ ನನಗಲ್ದಂಗ. ಕರಡಿನ ಪತ್ತೆ ಹತ್ತಲೇಬೇಕು ಇವತ್ತು. ಎಷ್ಟೊತ್ತನಾಲು ಕರಡಿ ಎಲ್ಲಿದೆ ಅಂತ ನೋಡ್ಲೇಬೇಕು. ಹಂಗನಾಲು ನಿಂತು ಬಡಿಗೆ ತಾಂಬಿಡೋಣ ಸೇಫ್ಟಿಗೆ ಇರ್ಲು. ಫುಲ್ಲು ಮಾಡಕತ್ತಿದೆ. ಈ ಮನೆಯಲ್ಲಿ ಇರ್ಬೋದು, ಈ ಮನೆಯಲ್ಲಿ ಯಾರಿರೋದಿಲ್ಲ. ಆದ್ರೆ ಹೆಂಗ್ ಗೊತ್ತು ಕರಡಿ ಏನೋ ಇದೆ ಈ ಮನೆಯಲ್ಲಿ, ಪಕ್ಕ ಇದೇ ಮನೆಯಲ್ಲಿದೆ ಕರಡಿ. ಫಸ್ಟ್ ಅನಿಲ್ಗ ತೂಕರಾಮ್ಗ ಫೋನ್ ಮಾಡಲೇಬೇಕು. ಮಧ್ಯರಾತ್ರಿ 12-1 ಗಂಟೆ ಆಗಿದೆ, ಕರಡಿ ಇನ್ನೂ ಇಲ್ಲೇ ಇದೆ. ಹಲೋ ಹಲೋ ಹಲೋ, ಥೋ ಮರ ಸಿಗ್ನಲ್ ಬರ್ತಾ ಇಲ್ಲ ಅಲ್ಲೋ. ಹೋಗೋ ಮಾರಾಯ, ಈ ಸೌಂಡಿಗೆ ಎಲ್ಲರೂ ಹೆಚ್ಚಿ ಉಳುತ್ತಾರೆ. ಮೋಸ್ಟ್ಲಿ ಕರಡಿ ಎಲ್ಲ ಬಿಡುದು, ಯಾರೋ ಮನೆ ಒಳಗೆ ಇರ್ಬೋದು. ವಿಟ್ಲಾಪ್ರೇನೆ ಖಾಲಿಯಾಗಿದೆ ಈ ಗರಿಕೆ ಸೌಂಡಿಗೆ. ಯಾರು ಹೊಡಿಬೋದು ಈ ಗರಿಕೆನ? ಕರಡಿ ಆಗಿದ್ರೆ ಇಂಚು ಓದ್ತಿತ್ತು, ಕರಡಿ ಅಲ್ಲ. ಮೋಸ್ಟ್ಲಿ ಯಾರು ಅದರ ಮನೆಯಲ್ಲಿ ತುಕಾರಾಮ ಇರ್ಬೋದಾ, ಇಲ್ಲ ಅನಿಲ ಇರ್ಬೋದಾ? ಅವ್ರು ಇಬ್ಬರದಾಗ ಒಬ್ರು ಯಾರಾದರೂ ಇರ್ತಾರೆ. ಆದರೆ ಮನೆ ಬಾಗ್ಲ ಹಾಕಿದೆ, ಏನೋ ಇದೆ. ಹಲೋ, ಯಾರಾದ್ರೂ ಅದಿದೆ ಮನೆಯಲ್ಲಿ? ಮಾಡ್ತಾ ಇದೆ ಅಲ್ಲೋ, ಏನೋ ಇದೆ, ಏನೋ ಇದೆ ಅಂತ ಫುಲ್ಲು ಡೇಂಜರ್. ಇದೇನಪ್ಪಿದು? ಫುಲ್ಲು ಸೌಂಡ್ ಬರ್ತಾ ಇದೆ ಈ ಮನೆಯಲ್ಲಿ. ಓ, ಕರಡಿ ಏನಾದರೂ ಬಂದಿರಬಹುದ ಮನೆಯಲ್ಲಿ? ಬಂದಿದೆ. ಯಪ್ಪ ಯಪ್ಪ, ಪಕ್ಕ ಕರಡಿನೇ. ಅನಿಲ್ಗ ಮತ್ತು ತುಕಾರಾಮ್ಗೆ ಹೇಳಲೇಬೇಕು, ಇಲ್ಲ ಅಂದ್ರೆ ನಮ್ಮ ಕೂಟ ಜಗಳ ಆಡ್ತಾರೆ.
ನೋಡಪ್ಪ ಸುಂಟ್ರು, ನಮ್ಮ ವಿಜ್ಞಾಪನಕ್ಕೆ ನೀನು ವೀರು ಆಗಿರಬಹುದು, ಆದ್ರೆ ನೀನು ನೈಟ್ ಮಲಗಿದ್ರೆ ಸಾಕು ನಮಗೆ ವಿಲನ್ ಆಗಿಬಿಡ್ತೀಯ. ಯಾಕೋ ಗೊತ್ತಿಲ್ಲ, ನೀನು ಮಲಗಿದ್ರೆ ಸಾಕು ನಮಗೆ ನಿದ್ದೆ ಮಾಡೋದೇ ಮಾಡ್ತು ಹೋಗ್ಬಿಟ್ಟಿದ್ದೀವಿ ನಾವು ಒಂದು ವಾರಲಿಂಸ. ನಿನ್ನ ಗರಿಕೆ ಹೊಡೆಯ ಸೌಂಡಿಗೆ ವಿಟ್ಲಾಪುರಕ್ಕೆ ಬರ ಮಳೆಗುಡೆ ಎದುರಿ ಓಡಿ ಹೋಗಿದೆ ಪಕ್ಕದ ಊರಿಗೆ.